ಆ ಆರ್ ಸಿ ಬಿ ಈ ಒಂದು ತಂಡದ ಮಾಲಿಕರಿಗಷ್ಟೇ ಕಾರಣದಂತೆ ಇವತ್ತು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಏನೂ ಆಗಲಿ, ಈ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲ ಮತ್ತು ವಿಧಾನಸೌಧದಲ್ಲ ಅವೇನು ದೂರ ಇಲ್ಲ, ಅಲ್ಲೇ ಇದ್ದರೂ ಸಹ ಜನ ಒಂದೇ ಕಡೆ ಈ ಪ್ರಮಾಣದಲ್ಲಿ ಕೂಡಿದ್ರಿಂದಾಗೆ ಔಟ್ ಆಫ್ ಕಂಟ್ರೋಲ್ ಆಗಿದೆ. ಅದಕ್ಕೆ ಇವತ್ತು ಯಾರು ಬ್ಲೇಮ್ ಮಾಡಿದ್ರು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಘಟನೆಗಳನ್ನು ಪುನರಾವರ್ತಿ ಆಗದೆ ಮಾಡೋದಕ್ಕೆ ಏನೇನು ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ಅಷ್ಟು ಮುಖ್ಯದ. ಯಾಕಪ್ಪ ಅಂತಂದ್ರೆ ಆದ ಘಟನೆ ಅದು ರಿಸಲ್ಟ ಚರ್ಚೆ ಮಾಡೋದಷ್ಟೇ. ಅದು ಇನ್ನು ಅದು ಪಾಪ ಈ ದುರಂತಕ್ಕೆ ಬೆಲೆಯಾಗಿ ಸತ್ತವರಾಗಿರ್ಬೋದು, ಇನ್ನೂ ಕೆಲವರು 50 ಜನ ಹೆಚ್ಚು ಕಡಿಮೆ ಈಗ ಗಾಯಾಳುಗಳಾಗಿದ್ದಾರೆ. ಅವರ ಚಿಕಿತ್ಸೆ ಆಗುವವರೆಗೂ ಇಲ್ಲಿವರೆಗೆ ಒಂದು ಸ್ವಲ್ಪ ನೆನಪುಳಿಬೋದು, ನಂತರ ಮತ್ತೆ ಮರೆತಿದೆ ಕೆಲಸಗಳು ಬಂದ ಮೇಲೆ ರಿಪೀಟ್ ಆಗ್ತಾ ಇರ್ತವೆ. ಆ ದಿಶೆಯಲ್ಲಿ ಸರ್ಕಾರದಿಂದ ಹೆಸರುಗೊಂಡ ಇದೊಂದು ತನ್ನದೇ ಆದ ಪರಿಹಾರ ಹುಡುಕೊಳ್ಳೋ ಜೊತೆಗೆ ಈ ಸತ್ತಂಥ ಕುಟುಂಬಗಳಿಗೆ ಸಾಂತ್ವನ ಬರೋಕ್ಕೆ ಹೇಳಿ ಅಷ್ಟಲ್ಲ, ಇನ್ನೂ ಒಳ್ಳೆಯ ಅವ್ರ ಕಂಪೆನ್ಸೇಷನ್ ಕೊಡುವಂಥ ಅವಶ್ಯಕತೆ ಇದೆ. ಜೊತೆಗೆ ಇಂಥ ಫಂಕ್ಷನ್ ಮಾಡೋಕ್ಕಿಂತ ಪೂರ್ವದಲ್ಲೇ 100 ಸಲ ವಿಚಾರ ಮಾಡಬೇಕಾಗ್ತದೆ. ಇಲ್ಲಾಂದ್ರೆ ಇಂಥ ದುರಂತಗಳು ಮೇಲಿಂದ ಮೇಲೆ ಆಗ್ತಾ ಹೋಗ್ತಾವೆ ಅಂತ ಹೇಳ್ತಾ, ಈ ದುರಂತದ ಸಂದರ್ಭದಲ್ಲಿ, ನೋವಿನ ಸಂದರ್ಭದಲ್ಲಿ ನಾವು ಈ ತೀರಿಕೊಂಡ ಮಕ್ಕಳ ಅಥವಾ ಯೌವನಿಕರ ಕುಟುಂಬಗಳ ಜೊತೆಗೆ ನಾವಿದ್ದೇವೆ ಅನ್ನುವಂಥ ಭರವಸೆ ಮೂಡಿಸುವಂಥ ಕೆಲಸವನ್ನು ಎಲ್ಲರೂ ಮಾಡಬೇಕಾಗಿದೆ. ಜನಸಾಮಾನ್ಯರು ಮಾಡಬೇಕಾಗಿದೆ, ಸಾರ್ವಜನಿಕರು ಮಾಡಬೇಕಾಗಿದೆ, ಮೇಲೆ ಸರ್ಕಾರ ಮಾಡಬೇಕು, ವಿರೋಧ ಪಕ್ಷಗಳು ಮಾಡಬೇಕಾಗಿದೆ ಅಂತ ಹೇಳ್ತಾ H16 ನ್ಯೂಸ್ ಅರ್ಥ ಸಿತರಾಮ್, ಸತ್ಯದ ಕೈಗಳಲ್ಲಿ ವಂದನೆಗಳು.